ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ. ಮಂಗಳವಾರ ಫೆಬ್ರವರಿ 24ನೇ ತಾರೀಕು 2026. ವಿಶ್ವಾವಸು ಸಂವತ್ಸರ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಉತ್ತರಾಯಣ. ಕೃತಿಕಾ ನಕ್ಷತ್ರ ಮಧ್ಯಾಹ್ನ 3 ಗಂಟೆ 7 ನಿಮಿಷದ ತನಕ, ನಂತರ ರೋಹಿಣಿ ನಕ್ಷತ್ರ ಪ್ರಾರಂಭ. ಸಪ್ತಮಿ ತಿಥಿ ಬೆಳಗ್ಗೆ 7 ಗಂಟೆ 1 ನಿಮಿಷದ ತನಕ, ನಂತರ ಅಷ್ಟಮಿ ತಿಥಿ ಪ್ರಾರಂಭ. ಇಂದ್ರಯೋಗ ಬೆಳಗ್ಗೆ 7 ಗಂಟೆ 25 ನಿಮಿಷದ ತನಕ, ನಂತರ ವೈದ್ಯುತಿ ಯೋಗ ಪ್ರಾರಂಭ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 39 ನಿಮಿಷ, ಸೂರ್ಯಾಸ್ತ ಸಂಜೆ 6 ಗಂಟೆ 28 ನಿಮಿಷ, ಚಂದ್ರೋದಯ ರಾತ್ರಿ 11 ಗಂಟೆ 33 ನಿಮಿಷ, ಚಂದ್ರಾಸ್ತ ಮಾರನೇ ದಿನ ಮಧ್ಯಾಹ್ನ 12 ಗಂಟೆ 58 ನಿಮಿಷ. ಶುಭ ಮುಹೂರ್ತಗಳು: ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5 ಗಂಟೆ 2 ನಿಮಿಷದಿಂದ 5 ಗಂಟೆ 51 ನಿಮಿಷ, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ 12 ಗಂಟೆ 57 ನಿಮಿಷ, ಅಮೃತ ಕಾಲ ಮಧ್ಯಾಹ್ನ 12 ಗಂಟೆ 51 ನಿಮಿಷದಿಂದ 2 ಗಂಟೆ 22 ನಿಮಿಷ, ಸರ್ವಾರ್ಥ ಸಿದ್ಧಿ ಯೋಗ ಬೆಳಗ್ಗೆ 6 ಗಂಟೆ 38 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 7 ನಿಮಿಷ, ತ್ರಿಪುಷ್ಕರ ಯೋಗ ಬೆಳಗ್ಗೆ 6 ಗಂಟೆ 38 ನಿಮಿಷದಿಂದ 7 ಗಂಟೆ 1 ನಿಮಿಷ, ಗೋಧೂಳಿ ಮುಹೂರ್ತ ಸಂಜೆ 6 ಗಂಟೆ 25 ನಿಮಿಷದಿಂದ 6 ಗಂಟೆ 49 ನಿಮಿಷ, ಸಂಧ್ಯಾಕಾಲ ಸಂಜೆ 6 ಗಂಟೆ 27 ನಿಮಿಷದಿಂದ ರಾತ್ರಿ 7 ಗಂಟೆ 40 ನಿಮಿಷದ ತನಕ. ಅಶುಭ ಮುಹೂರ್ತಗಳು: ರಾಹುಕಾಲ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 59 ನಿಮಿಷ, ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 36 ನಿಮಿಷದಿಂದ 11 ಗಂಟೆ 4 ನಿಮಿಷ, ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 2 ನಿಮಿಷ, ದುರ್ಮುಹೂರ್ತ ಬೆಳಗ್ಗೆ 9 ಗಂಟೆಯಿಂದ 9 ಗಂಟೆ 47 ನಿಮಿಷ, ಮತ್ತೊಂದು ದುರ್ಮುಹೂರ್ತ 11 ಗಂಟೆ 20 ನಿಮಿಷದಿಂದ 12 ಗಂಟೆ 8 ನಿಮಿಷ. ಚಂದ್ರಬಲ ಇರುವ ರಾಶಿಗಳು: ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ವೃಷಭ, ಸಿಂಹ, ಧನು, ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿ. ತಾರಾಬಲ ಇರುವ ನಕ್ಷತ್ರಗಳು: ಮಧ್ಯಾಹ್ನ 3 ಗಂಟೆ 7 ನಿಮಿಷದ ತನಕ ಭರಣಿ, ಮೃಗಶಿರ, ಆಶ್ಲೇಷ, ಹಸ್ತ, ವಿಶಾಖ, ಪೂರ್ವಾಷಾಢ, ಧನಿಷ್ಠ, ರೇವತಿ, ರೋಹಿಣಿ, ಪುನರ್ವಸು, ಪೂರ್ವ ಫಾಲ್ಗುಣಿ, ಚಿತ್ರ, ಜ್ಯೇಷ್ಠ, ಶ್ರವಣ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರ. ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಮೃಗಶಿರ, ಪುಷ್ಯ, ಉತ್ತರ ಫಾಲ್ಗುಣಿ, ಸ್ವಾತಿ, ಮೂಲ, ಧನಿಷ್ಠ, ಉತ್ತರ ಭಾದ್ರಪದ, ಕೃತಿಕ, ಆರ್ದ್ರ, ಮೇಘ, ಚಿತ್ರ, ಅನುರಾಧ, ಉತ್ತರ ಆಷಾಢ ಮತ್ತು ಶತಭಿಷ ನಕ್ಷತ್ರ. ಈ ದಿನದ ರಾಶಿ ಭವಿಷ್ಯ. ಮೇಷರಾಶಿ: ಬಹುದಿನಗಳ ಕನಸು ಸಾಕಾರಗೊಳ್ಳಲಿದೆ. ಪ್ರಾಮಾಣಿಕತೆ, ಬುದ್ಧಿವಂತಿಕೆ ಕೆಲಸದಲ್ಲಿ ಶಿಸ್ತು ಉತ್ತಮ ಹುದ್ದೆಯನ್ನು ಅಲಂಕರಿಸಲು ಸಹಾಯ ಮಾಡಲಿದೆ. ಏಕಾಗ್ರತೆಗೆ ಭಂಗವಾಗಬಹುದು. ಇಂದು ನೀವು ಕೆಲಸದ ಸ್ಥಳದಲ್ಲಿ ಬಹಳ ಕಾರ್ಯನಿರತರಾಗುತ್ತೀರಿ. ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದ ದಿನವಾಗಿದ್ದರೂ ಹೂಡಿಕೆ ಮಾಡುವ ಮುನ್ನ ಕುಟುಂಬದವರ ಸಲಹೆ ಪಡೆಯುವುದು ಉತ್ತಮ. ಸಂಜೆ ವೇಳೆಗೆ ಮಾನಸಿಕ ನೆಮ್ಮದಿಗಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುವಿರಿ. ವೃಷಭ ರಾಶಿ: ವಿವಾಹ ಅಪೇಕ್ಷಿಗಳಿಗೆ ಅನಿರೀಕ್ಷಿತವಾಗಿ ಸಹೋದರನ ಮುಖಾಂತರ ವೈವಾಹಿಕ ಸಂಬಂಧವೊಂದು ಕೂಡಿ ಬರಲಿದೆ. ಸೋಲನ್ನು ಬಯಸುವವರ ಸಂಖ್ಯೆಯು ಇಳಿಮುಖವನ್ನು ಹೊಂದುವುದು. ಇಂದು ನಿಮಗೆ ಅದೃಷ್ಟದ ಬೆಂಬಲ ಸಿಗಲಿದೆ. ಬಹಳ ದಿನಗಳಿಂದ ಅಡೆತಡೆಯಾಗಿದ್ದ ಸರ್ಕಾರಿ ಕೆಲಸಗಳು ಅಥವಾ ಕಾನೂನು ಪ್ರಕ್ರಿಯೆಗಳಲ್ಲಿ ಪ್ರಗತಿ ಕಂಡುಬರಲಿದೆ. ದೂರದ ಪ್ರಯಾಣದ ಯೋಜನೆಗಳಿದ್ದರೆ ಇಂದು ಅದಕ್ಕೆ ಚಾಲನೆ ಸಿಗಬಹುದು. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು ಮನಸ್ಸು ಉಲ್ಲಾಸದಿಂದ ಇರುತ್ತದೆ. ಮಿಥುನ ರಾಶಿ: ಅದೃಷ್ಟ ನಿಮ್ಮೆಡೆಯಾಗಿದ್ದರೂ ಎಲ್ಲ ಕಾರ್ಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ನಿರ್ಲಿಪ್ತತೆಯಿಂದ ಸದ್ಯದ ಸಮಸ್ಯೆಗಳು ಪರಿಹಾರ ಕಾಣಲಿವೆ. ಕೈಯಲ್ಲಿ ಹಣ ಇರುವುದರಿಂದ ಬಾಕಿ ಇರಿಸಿದ ಕೆಲಸಗಳ ಬಗ್ಗೆ ಗಮನ ಹರಿಸಿ. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅನಗತ್ಯ ಆಲೋಚನೆಗಳಿಂದ ದೂರವಿರಿ ಮತ್ತು ಕೆಲಸದ ಒತ್ತಡವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಆರ್ಥಿಕವಾಗಿ ಇಂದು ಸಾಧಾರಣ ದಿನವಾಗಿದ್ದು ಖರ್ಚುಗಳ ಮೇಲೆ ಹಿಡಿತವಿರಲಿ. ಸಂಗಾತಿಯೊಂದಿಗೆ ಮಾತುಕತೆ ನಡೆಸುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಕರ್ಕಾಟಕ ರಾಶಿ: ಅನಾಯಾಸದಿಂದ ಧನಾದಾಯವಿದ್ದರೂ ನಾನಾ ರೀತಿಯ ಅನವಶ್ಯಕ ಖರ್ಚು ವೆಚ್ಚಗಳು ಆರ್ಥಿಕ ಬಿಕ್ಕಟ್ಟಿನ ಕಡೆಗೆ ಕೊಂಡೊಯ್ಯಲಿವೆ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ವಿಚಲಿತಗೊಳ್ಳದೆ ನೀವು ನಿಮ್ಮ ಕೆಲಸವನ್ನು ನೆರವೇರಿಸಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ದೊರೆಯಲಿದೆ. ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ನೆಲೆಸಲಿದ್ದು ಸಂಗಾತಿಯಿಂದ ವಿಶೇಷ ಸಹಕಾರ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಶುಭ ದಿನ. ಸಿಂಹ ರಾಶಿ: ಕಾರ್ಯಕ್ಷೇತ್ರದಲ್ಲಿ ಸ್ವಯಂ ಪರೀಕ್ಷೆಯು ಆರಂಭವಾಗುವುದು. ಹಾಗಾಗಿ ಎರಡೆರಡು ಬಾರಿ ಪರಿಶೀಲನೆ ಮಾಡುವುದು ಅಗತ್ಯ. ರಿಯಾಯಿತಿ ಮಾರಾಟಗಳಿಂದ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಿವೆ. ಇಂದು ನೀವು ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ದಕ್ಷತೆಯನ್ನು ಕಂಡು ಮೌನವಾಗುತ್ತಾರೆ. ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ನೀವು ಮಾಡುವ ಪ್ರಯತ್ನಗಳು ಫಲ ನೀಡಲಿವೆ. ಅನಗತ್ಯ ವಾದಗಳಿಂದ ದೂರವಿರುವುದು ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ. ಕನ್ಯಾ ರಾಶಿ: ಧೀಮಂತರ ಹಾಗೂ ಪ್ರಭಾವಿ ವ್ಯಕ್ತಿಯ ಸಹಕಾರದಿಂದ ಆಧ್ಯಾತ್ಮಿಕ ಕಾರ್ಯಕ್ರಮ ಉತ್ತಮವಾಗಿ ನೆರವೇರಿಸಿಕೊಳ್ಳುವಿರಿ. ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮ ಮಾರಾಟ ಹಾಗೂ ಲಾಭವಾಗುವುದು.
ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಶುಭ ದಿನವಾಗಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ಸೃಜನಾತ್ಮಕ ಕೆಲಸಗಳಲ್ಲಿ ಆಸಕ್ತಿ ಇರುವವರಿಗೆ ಇಂದು ಹೊಸ ವೇದಿಕೆಗಳು ಲಭಿಸಲಿವೆ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿಯನ್ನು ಕೇಳುವಿರಿ. ತುಲಾ ರಾಶಿ. ಬಾಲ್ಯ ಸ್ನೇಹಿತನಿಗಾಗಿ ಮನೆಯಲ್ಲಿ ವಿಶೇಷ ಭೋಜನದ ವ್ಯವಸ್ಥೆ ಸಂತೋಷಪೂರ್ವಕವಾಗಿ ನಡೆಯುವುದು. ಸಂಸಾರದಲ್ಲಿ ಕೆಲವು ಬದಲಾವಣೆಗಳನ್ನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬರುವುದು. ಇಂದು ನೀವು ಮನೆಯ ಸುಖ ಸೌಲಭ್ಯಗಳಿಗಾಗಿ ಸಮಯ ಮತ್ತು ಹಣವನ್ನು ವ್ಯಯಿಸುವಿರಿ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಮನೆಯವರೊಂದಿಗೆ ಚರ್ಚೆ ನಡೆಸಲು ಇದು ಸೂಕ್ತವಾದ ಸಮಯವಾಗಿದೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ವೃಶ್ಚಿಕ ರಾಶಿ. ಹತ್ತಾರು ವಿಷಯದಲ್ಲಿ ಗಮನ ಹರಿಸುವುದಕ್ಕಿಂತ ನಿರ್ದಿಷ್ಟವಾದ ಒಂದು ಗುರಿ ತಲುಪುವಂತ ಪ್ರಯತ್ನ ಮಾಡಿ. ಆದಾಯ ಮತ್ತು ತೆರಿಗೆ ಅಧಿಕಾರಿಗಳಿಗೆ ದಿಢೀರ್ ವರ್ಗಾವಣೆಯಾಗುವ ಸಂಭವವಿದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ. ಸಹೋದರ ಮತ್ತು ಸಹೋದರಿಯರಿಂದ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗಲಿದೆ. ಕಿರು ಪ್ರವಾಸಗಳು ಲಾಭದಾಯಕವಾಗಲಿದೆ. ನಿಮ್ಮ ಮಾತುಗಾರಿಕೆಯಿಂದ ಕಠಿಣವಾದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ. ಧನು ರಾಶಿ. ಮಗನ ಬೇಡಿಕೆಗಳನ್ನು ಪೂರೈಸುವ ಪ್ರಯತ್ನಕ್ಕೆ ಹಲವು ಅಡ್ಡಿ ಆತಂಕಗಳು ಎದುರಾಗಲಿವೆ. ಆಹಾರದಲ್ಲಿ ಆಗುವ ಬದಲಾವಣೆಯಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಲಿದೆ. ಇಂದು ನಿಮಗೆ ಆರ್ಥಿಕವಾಗಿ ಬಲಿಷ್ಠವಾದ ದಿನವಾಗಿದೆ. ಅನಿರೀಕ್ಷಿತವಾಗಿ ಬಾಕಿ ಇದ್ದ ಹಣ ಕೈ ಸೇರಲಿದ್ದು ಹಣದ ಹರಿವು ತೃಪ್ತಿಕರವಾಗಲಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ನಿಮ್ಮ ಮಾತಿನ ಮಧುರತೆಯಿಂದ ನೀವು ಎಲ್ಲರ ಗಮನ ಗೆಲ್ಲುವಿರಿ. ಮಕರ ರಾಶಿ. ದುಡ್ಡಿನ ವಿಷಯವಾಗಿ ದಂಪತಿಗಳಲ್ಲಿ ಭವಿಷ್ಯದ ಕುರಿತು ಗಂಭೀರವಾದ ಚರ್ಚೆ ನಡೆಯಲಿದೆ. ಪ್ರೀತಿ ಪಾತ್ರರಿಂದ ನೆಮ್ಮದಿ ತರುವಂತಹ ಸನ್ನಿವೇಶಗಳು ನಡೆಯಲಿವೆ. ಆದಾಯಕ್ಕೆ ತಕ್ಕ ಜೀವನವನ್ನು ರೂಪಿಸಿಕೊಳ್ಳಿ. ನಿಮ್ಮ ರಾಶಿಯಲ್ಲಿ ಗ್ರಹಗಳ ಪ್ರಬಲ ಸಂಚಾರವಿರುವುದರಿಂದ ಇಂದಿನ ದಿನವು ಅತ್ಯಂತ ಪ್ರಭಾವಶಾಲಿಯಾಗಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡಲಿವೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಹೊಸ ಉದ್ಯಮ ಆರಂಭಿಸಲು ಇಂದು ಹಿರಿಯರ ಬೆಂಬಲ ಸಿಗಲಿದೆ. ಕುಂಭ ರಾಶಿ. ಜಾಮೀನು ವಿಷಯಕ್ಕೆ ಸಂಬಂಧಿಸಿದಂತೆ ನೆರೆಯವರಲ್ಲಿ ಮಾತುಕತೆ ನಡೆಯಲಿದೆ. ಟ್ರಾವೆಲ್ ಏಜೆನ್ಸಿಯನ್ನು ನಡೆಸುವವರಿಗೆ ಉತ್ತಮ ಆದಾಯ ಇರಲಿದೆ. ಮನೆಯ ಅಲಂಕಾರಗಳಿಗೆ ಹೇರಳ ಹಣ ವ್ಯಯಿಸುವಿರಿ. ಇಂದು ಅನಗತ್ಯ ಓಡಾಟ ಮತ್ತು ಖರ್ಚುಗಳಿಂದಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ವಿದೇಶಿ ಸಂಬಂಧಿತ ಕೆಲಸಗಳಲ್ಲಿ ಇರುವವರಿಗೆ ಅಥವಾ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇಂದು ಶುಭವಾರ್ತೆ ಸಿಗಲಿದೆ. ನಿದ್ದೆಯ ಕೊರತೆಯಿಂದಾಗದಂತೆ ವಿಶ್ರಾಂತಿಗೆ ಆದ್ಯತೆ ನೀಡಿ. ಮೀನ ರಾಶಿ. ಹೊಸ ಮನೆಯ ನಿರ್ಮಾಣದ ಕೆಲಸಗಳನ್ನು ಪೂರೈಸಿಕೊಳ್ಳುವ ಬಗ್ಗೆ ಗಮನವಿರಲಿ. ಹಣಕಾಸು ನಿರ್ವಹಣೆಯಲ್ಲಿರುವ ಕುಶಲಮತಿಗಳು ಸಮಯಕ್ಕೆ ಸರಿಯಾಗಿ ಸಹಾಯಕ್ಕೆ ಬರಲಿದ್ದಾರೆ. ಈ ದಿನವು ನಿಮಗೆ ಪೂರ್ಣ ಲಾಭದಾಯಕವಾಗಿದ್ದು ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಬಹಳ ದಿನಗಳಿಂದ ಅಡೆತಡೆಯಾಗಿದ್ದ ಕೆಲಸಗಳು ಇಂದು ಸುಗಮವಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ಸ್ನೇಹಿತರ ಸಹಾಯದಿಂದ ವೃತ್ತಿ ಕ್ಷೇತ್ರದಲ್ಲಿ ಹೊಸ ತಿರುವು ಸಿಗಲಿದೆ. ಮನಸ್ಸಿಗೆ ನೆಮ್ಮದಿ ಸಿಗುವ ದಿನವಾಗಿದೆ.